ಎಲ್ಲರಿಗೂ ನಮಸ್ತೆ. ಪ್ರಾಣಮಹಿ ಚಾನೆಲ್ಗೆ ಸ್ವಾಗತ. ರಾಜ ಕೃಷ್ಣದೇವರಾಯನ ಅರಮನೆಯಲ್ಲಿ ಕತ್ತಿಗಿಂತಲೂ ತೀಕ್ಷ್ಣವಾದ ಮಾತುಗಳನ್ನು, ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬುದ್ಧಿಯನ್ನು ಹೊಂದಿದ್ದ ಒಬ್ಬ ವ್ಯಕ್ತಿ ಇದ್ದನು. ಅವನೇ ತೆನಾಲಿ ರಾಮ. ಬುದ್ಧಿವಂತಿಕೆ, ಹಾಸ್ಯ ಮತ್ತು ತೀಕ್ಷ್ಣ ವಿವೇಕದಿಂದ ತುಂಬಿದ ಈ ತೆನಾಲಿ ರಾಮನ ಕಥೆಗಳು ಎಲ್ಲರಿಗೂ ಅಚ್ಚುಮೆಚ್ಚು. ಬನ್ನಿ, ಇಂದು ಅವನ ಒಂದು ರೋಚಕ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಸನ್ಯಾಸಿಯ ಗಡ್ಡದ ಕೂದಲು, ಸ್ವರ್ಗಕ್ಕೆ ಬೀಗದ ಕೈ. ಒಮ್ಮೆ ವಿಜಯನಗರಕ್ಕೆ ಒಬ್ಬ ಸನ್ಯಾಸಿ ಆಗಮಿಸಿದನು. ಅವನು ಜನರ ನಂಬಿಕೆ ಪ್ರೀತಿಯನ್ನು ಗಳಿಸಿಕೊಳ್ಳಲು ಕೆಲವು ಅಚ್ಚರಿ ಜಾದುಗಳನ್ನು ಮಾಡಿ ತೋರಿಸಿದನು. ಸನ್ಯಾಸಿ ಮಾಡಿದ ಜಾದುಗಳಿಂದ ಜನರು ಸಂತಸಪಟ್ಟರು. ಕೆಲವರು ಸನ್ಯಾಸಿಗೆ ಭಕ್ತರಾದರು. ಜನರು ಹಣ ಸಂಗ್ರಹ ಮಾಡಿ ಸನ್ಯಾಸಿಗೆ ವೈಭವದ ಮನೆ ನಿರ್ಮಿಸಿಕೊಟ್ಟರು. ಜೊತೆಗೆ ಅವನಿಗೆ ಒಂದು ದೇವಸ್ಥಾನ ಸಹ ಕಟ್ಟಿಸಿಕೊಟ್ಟರು. ಈಗ ಅವನ ಭಕ್ತರು ಪ್ರತಿನಿತ್ಯ ಬಂದು ಸನ್ಯಾಸಿಯನ್ನು ಭೇಟಿ ಮಾಡಿ ಆಹಾರ, ಹಣ, ಅವಶ್ಯಕ ಎನಿಸುವ ವಸ್ತುಗಳನ್ನು ಅವನಿಗೆ ನೀಡುತ್ತಿದ್ದರು. ಭಕ್ತರು ಅವನ ಬಳಿಗೆ ಬಂದರೆ ಸಾಕು, ತಮ್ಮ ಕಷ್ಟ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಎನ್ನುವ ನಂಬಿಕೆಯಲ್ಲಿದ್ದರು. ತನ್ನ ಬಳಿ ಬರುವ ಭಕ್ತರಿಗೆ ಯಾವ ಸಮಸ್ಯೆಗೆ ಯಾವ ಪೂಜೆ ಮಾಡಬೇಕು ಎಂದು ಹೇಳಿ ಅವರ ಬಳಿ ಅಪಾರ ಹಣ ಕೇಳಿ ಪಡೆದುಕೊಳ್ಳುತ್ತಿದ್ದನು. ಹೀಗೆ ಭಕ್ತರ ಮೂಲಕ ಸನ್ಯಾಸಿಗೆ ದೊಡ್ಡ ಮಟ್ಟದಲ್ಲಿ ಹಣ ಸಿಗುತ್ತಿತ್ತು. ತೆನಾಲಿ ರಾಮನಿಗೆ ಈ ಸನ್ಯಾಸಿಯ ವಿಷಯ ತಿಳಿಯಿತು. ಅವನು ಸದಾಕಾಲ ಕ್ರಾಂತಿಕಾರಕ ಯೋಚನೆಗಳಲ್ಲಿ ನಂಬಿಕೆ ಇಟ್ಟವನು. ಪ್ರತಿ ನಂಬಿಕೆಗೂ ವಾಸ್ತವಿಕ ಕಾರಣ ಕೇಳುತ್ತಿದ್ದನು. ತೆನಾಲಿ ರಾಮನಿಗೆ ಸನ್ಯಾಸಿಯ ಬಗ್ಗೆ ಅನುಮಾನವಾಯಿತು. ಅವನು ದೇವರ ಹೆಸರಿನಲ್ಲಿ ಭಕ್ತರ ಬಳಿ ಹಣ ದೋಚುತ್ತಿದ್ದಾನೆ ಎಂದು ಅರಿತುಕೊಂಡನು. ಅವನು ಸನ್ಯಾಸಿಯನ್ನು ಭೇಟಿ ಮಾಡಲು ನಿರ್ಧರಿಸಿದನು. ಮರುದಿನ ತೆನಾಲಿ ರಾಮನು ಸನ್ಯಾಸಿಗಾಗಿ ನಿರ್ಮಿಸಿದ ದೇವಾಲಯಕ್ಕೆ ಹೋದನು. ಅಲ್ಲಿ ಅವನು ಸನ್ಯಾಸಿ ಮಾಡುತ್ತಿದ್ದ ಕೆಲವು ಜಾದುಗಳನ್ನು ವೀಕ್ಷಿಸಿದನು. ತೆನಾಲಿ ರಾಮ ತನ್ನ ಅಪಾರ ಬುದ್ಧಿವಂತಿಕೆ ಮತ್ತು ಕುಶಾಗ್ರ ಬುದ್ಧಿಯಿಂದ ಸನ್ಯಾಸಿ ಮಾಡುತ್ತಿದ್ದ ಜಾದುಗಳಿಂದ ಜನರು ಮೂರ್ಖರು, ದಡ್ಡರು ಆಗುತ್ತಿದ್ದಾರೆ ಎಂದು ತಿಳಿದುಕೊಂಡನು. ಹಾಗೆಯೇ ಸನ್ಯಾಸಿ ಪದೇ ಪದೇ ಒಂದೇ ಒಂದು ಸಂಸ್ಕೃತ ಶ್ಲೋಕ ಪಠನೆ ಮಾಡುತ್ತಿರುವುದನ್ನು ಕಂಡುಹಿಡಿದನು. ಸನ್ಯಾಸಿಗೆ ಸಂಸ್ಕೃತದಲ್ಲಿ ಅಂತಹ ಜ್ಞಾನ ಏನೂ ಇಲ್ಲ ಎಂದು ಅರ್ಥವಾಯಿತು. ತೆನಾಲಿ ರಾಮ ಸನ್ಯಾಸಿ ಮೋಸಗಾರ, ಅವನನ್ನು ಜನರ ಮುಂದೆ ಅನಾವರಣ ಮಾಡಬೇಕು ಎಂದು ಭಾವಿಸಿದನು. ಕೂಡಲೇ ತೆನಾಲಿ ರಾಮ ಅನಿರೀಕ್ಷಿತವಾಗಿ ಸನ್ಯಾಸಿ ಕಡೆಗೆ ಧಾವಿಸಿದನು. ಸನ್ಯಾಸಿಯ ಗಡ್ಡದಿಂದ ಒಂದು ಕೂದಲು ಕಿತ್ತುಕೊಂಡನು. ಅವನು ಜೋರಾಗಿ ಕೂಗುತ್ತಾ, ನನಗೆ ಸ್ವರ್ಗಕ್ಕೆ ಹೋಗಲು ಬೀಗದ ಕೈ ದೊರಕಿತು. ಭಗವಂತ, ನನಗೆ ಸದಾಕಾಲ ಸ್ವರ್ಗದಲ್ಲಿ ನೆಲೆಸುವ ಆಶೀರ್ವಾದ ಲಭಿಸಿತು. ನಾನು ಪುಣ್ಯವಂತ. ಈ ಸನ್ಯಾಸಿಯ ಗಡ್ಡದ ಒಂದು ಕೂದಲು ನನಗೆ ಸ್ವರ್ಗ ಪ್ರಾಪ್ತಿ ಉಂಟು ಮಾಡಿದೆ. ನಾನು ಅದೃಷ್ಟವಂತ. ಸನ್ಯಾಸಿಯ ಗಡ್ಡದ ಕೂದಲು ಅತ್ಯಂತ ಶಕ್ತಿಶಾಲಿಯಾಗಿದೆ. ಸ್ವರ್ಗಕ್ಕೆ ಹೋಗಬಹುದು ಎಂದು ಕೂಗಿದನು. ತೆನಾಲಿ ರಾಮನ ಮಾತುಗಳನ್ನು ಕೇಳಿದ ಭಕ್ತರು ಕೂಡಲೇ ಸನ್ಯಾಸಿಯ ಕಡೆಗೆ ಧಾವಿಸಲು ಮುಂದಾದರು. ಅವನ ಗಡ್ಡದಲ್ಲಿರುವ ಕೂದಲು ಕೇಳಲು ಮುಂದಾದರು. ಅವನ ಗಡ್ಡದ ಕೂದಲು ಸಿಕ್ಕರೆ ತಾವು ಸ್ವರ್ಗಕ್ಕೆ ಹೋಗಬಹುದು ಎಂದು ನಂಬಿಕೆ ತಾಳಿದರು. ಸನ್ಯಾಸಿ ನೋವಿನಿಂದ ಕಿರುಚಿದನು. ಆದರೆ ಯಾವ ಭಕ್ತನೂ ಅವನ ಕಡೆ ಗಮನ ಕೊಡಲಿಲ್ಲ. ಸನ್ಯಾಸಿ ತನ್ನ ಜೀವ ಉಳಿದರೆ ಸಾಕು ಎಂದು ಅಲ್ಲಿಂದ ಪುನಃ ಪರಾರಿಯಾದನು. ಎಂದಿಗೂ ಅವನು ವಿಜಯನಗರದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಹೀಗೆ ತೆನಾಲಿ ರಾಮ ತನ್ನ ಬುದ್ಧಿವಂತಿಕೆಯಿಂದ ಮೋಸಗಾರ ಸನ್ಯಾಸಿಯನ್ನು ತನ್ನ ರಾಜ್ಯದಿಂದ ಹೊರಗೆ ಓಡಿಸಿದನು. ಈ ಕಥೆಯಿಂದ ನಾವು ಕಲಿಯುವುದು, ಬುದ್ಧಿ ಮತ್ತು ಜಾಣತನ ಇದ್ದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇಂತಹ ತೆನಾಲಿ ರಾಮನ ಕಥೆಗಳನ್ನು
ತಪ್ಪಿಸಿಕೊಳ್ಳದೆ ಇರಲು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.